ಇದು ನೋಡ್ರಿ ಇದು ದಂಟ ಒಂದೇ ಅದ. ಇದು ಕೇಸ್ ಬ್ರಾಂಚ್ ಹೊಡೆದವಪ್ಪ ಅಂದ್ರೆ ಇದು ನೋಡ್ರಿ ಇದೊಂದು, ಇದು ಎರಡು, ಇದು ಮೂರು, ಮೂರು ದಂಟ ಹೊಡೆದವ್ರಿ. ಇದೊಂದು ಮೇನ್ ಬ್ರಾಂಚ್. ಇದಕ್ಕೆ ನೋಡ್ರಿ ಇಲ್ಲಿ ಇಡ ತಿನ್ನೇವ 1 2 3 4 5, ಇದೊಂದು 6, ಇದೊಂದು 7. ಇವೆಲ್ಲ ಏನಾಗಿರ್ತಪ್ಪ ಅಂದ್ರೆ ಇವು ಕ್ಯಾನ್ ಕಾಳಾಗಂಗಿಲ್ಲ ರೀ. ಇವು 3 ತೆನಿಗಳು ಫೇಲ್ ಅದ. ಇವು 4 ಮಾತ್ರ ಒಂದೇ ದಂಟಿಗೆ 4 ತೆನಿ ಮಾತ್ರ ಆತಾವ. ನಮಸ್ಕಾರ ರೀ ಎಲ್ಲ ರೈತರ ಮಂದಿಗೆ ನಮ್ಮ ಚಾನಲ್ದಾಗ ನಿಮ್ಗೆ ಎಲ್ಲರಿಗೆ ಭಾಳ ಅಂದ್ರೆ ಭಾಳ ಸ್ವಾಗತ ರೀ. ಇದು ನೋಡ್ರಿ ಇವತ್ತು ಮೆಕ್ಕೆಜೋಳ ಪ್ಲಾಟ್ ಬದಲ ಏನೇನು ಮಾಡೋದಪ್ಪ ಅಂದ್ರೆ ಪೂರ್ಣ ಇವತ್ತಿನ ವಿಡಿಯೋದಾಗ ಎಲ್ಲ ಹೇಳಾಮಿದ್ದೀನಿ ರೀ. ಇದು ವಿಡಿಯೋ ಶೇರ್ ತಕ ನೋಡ್ರಿ. ಇದು ನೋಡ್ರಿ 10 ಜೂನ್ ಲಾಗಣ ಮಾಡ್ಯಾದ್ರಿ ಈ ಪ್ಲಾಟ್. ಇದು ಸದ್ಯಕ್ಕೆ ಹೈಟ್ ಎಟ್ಟಾದಪ್ಪ ಅಂದ್ರೆ ಈ ಕಮ್ಮಿ ಇಲ್ಲ ಅಂದ್ರೆ 7-8 ಫೂಟ್ ತನಕ ಹೈಟ್ ಹೋಗದ್ರಿ. ಕಾಣಿಸ್ತಾ ನೋಡ್ರಿ ಹಿಂಗೆ. ಇವತ್ತು ನಾವು ಏನು ಮಾಡೋರಿದ್ದೇವೆ ಅಂದ್ರೆ ಇದಕ್ಕೆ ನೀರು ಚಾಲೋರಿ. ನೀರು ಯಾವ ಪದ್ಧತಿಲಿ ಬಿಟ್ಟಿದ್ದವಪ್ಪ ಅಂದ್ರೆ ನಾವು ಡ್ರಿಪ್ಪಲ್ಲಿ ನೀರು ಬಿಡ್ತೇವೆ. ಇದಕ್ಕೆ ಡ್ರಿಪ್ ಸಿಸ್ಟಮ್ ನೀರು ನಾವು ಹಚ್ಚಕಳೆಗೆ ಹಂಗೆ ಮಾಡಿದವಪ್ಪ ಅಂದ್ರೆ ಇದಕ್ಕೆ ಟೋಕನ್ ಪೈಲ ಸರಿ ಹೊಡ್ಕೊಂಡಿದ್ದೇವೆ ರೀ. ಸರಿ ಹೊಡ್ಕೊಂಡು ಟೋಕನ್ ಪದ್ಧತಿಲಿ ನಾವು ಹೆಣ್ಮಕ್ಳಿಗೆ ಹಚ್ಕಿಸಿಂದ್ರೆ ಇದು ಈ ಪ್ಲಾಟ್ ಹಚ್ಚಲಿಕ್ಕೆ ಹಚ್ಚಿದ್ದೇವೆ ರೀ. ಈಗ ಟೋಟಲಿ ಎಲ್ಲ ಗಿರಿ ಹಾಕ್ಯದ್ರಿ. ನೋಡ್ರಿ ಹಿಂಗೆ ಕಾಣಿಸ್ತದೆ ಮ್ಯಾಗ ಗಿರಿ ಎಲ್ಲ ಪೂರ್ಣ. ಮತ್ತು ಆದರೆ ಈಗೆಲ್ಲ ತೆನಿ ಬಿಡ್ಲಿಕತ್ತದ ರೀ. ತೆನಿ ಮಾತ್ರ ಮನಗಂಡು ಹಾಕ್ಲಿಕತ್ತದ ರೀ. ಒಂದು ಗಂಟೆಗೆ 2 ತೆನಿ ಸರಾಸರಿ 2 ತೆನಿ ಹಾಕ್ಲಿಕತ್ತದ ರೀ. ಒಂದೊಂದು ತೊಲಿ 3 4 ಬಿ ಯಾವ ಒಳಗೆ ಇವು ನೋಡ್ರಿ ಹಿಂಗೆಲ್ಲ ಹಿಂಗೆ ಗಿರಿ ಹಾಕ್ಯದ. ಹಿಂಗೆ ಪದ್ಧತಿ ಎಲ್ಲ ಹಿಂಗೆ ಈ ಕೂಗುಲ ಪುಚ್ಚ ಬಂದವ್ರಿ ಇವಕ್ಕೆಲ್ಲ. ಇದಕ್ಕಿಂತ ಪೈಲ ನಾವು ಯಾವ ಭೀ ಮೆಕ್ಕೆಜೋಳ ಹಚ್ಚಿತ್ತಿಲ್ಲ ರೀ. ಇದು ಫಸ್ಟ್ ಟೈಮ್ ಅದ ನಮ್ದು ಹಂಗೆ ನಿಯೋಜನೆ ಆಗ್ಯದ. ನಾನು ನಿಮ್ಗೆ ಹಂಗೆ ಅನಿಸ್ತಾ ನಮ್ಮ ಪ್ಲಾಟ ನೀವು ಕಮೆಂಟ್ ಮಾಡಿರಿ. ನೋಡಿರಿ ಇದ್ರೊಳಗೆ ಟಪ್ಪದಾಗ ಇದು ಪೂರ್ಣ 1 ಎಕರೆ ಪ್ಲಾಟ್ ಅದ ರೀ. ಈ ಪದ್ಧತಿಲಿ ನಾವು ಹಿಂಗೆ ನೀರು ಡ್ರಿಪ್ಪಲ್ಲಿ ನೀರು ಹಾಕಿದ್ದೇವೆ ರೀ. ಇದು ನೋಡ್ರಿ ಡ್ರಿಪ್ಪಲ್ಲಿ ನೀರು ಹೋಗ್ತಾವೆ ಎಲ್ಲ ತೆಳಗಿನ ತೆಳಗೆ ಯಾಕಪ್ಪ ಅಂದ್ರೆ 2 ಕಡೆ ಸಾಲ ಇವು ಅಂತರ ಎಟ್ಟವಪ್ಪ ಅಂದ್ರೆ ಹಿಂಗೆ ಈ ದಂಡಿ ಹಿಡಿದು ಈ ದಂಡಿ ತಕ 30 ಇಂಚಿ ಅಂತರ ಅದ್ರಿ. ಮತ್ತು ಹಿಂಗೆ ಇದು ನೋಡ್ರಿ ಇಲ್ಲಿ ಹಿಡಿದು ಇಲ್ಲಿ ತಕ 1 ಫೂಟ್ ಈ ಪದ್ಧತಿಲಿ ಹಿಂಗೆ ಲಾಗಣ ಮಾಡ್ಯಾದ್ರಿ. ನಾವು 10 ಜೂನ್ಗೆ ಲಾವಣಿ ಮಾಡೋಕ್ಕಾಗ ಆಳಿಗೆ ಮಳೆ ಮಾತ್ರ ಹೆಚ್ಚಿದ್ದಿಲ್ಲ. ಒಂದೇ ಸಾರಿ ಮಳೆ ಬಂದದ. ಆಮೇಲೆ ನಾವು ಏನು ಮಾಡಿದವಪ್ಪ ಅಂದ್ರೆ ನಾವು ಎಲ್ಲ ಎಡಿ ಗಿಡಿ ಹೊಡೆದು ಕಸ ತೆಗೆದು ಸ್ವಚ್ಛ ಇಟ್ಕಿಸಿಂದ್ರೆ ನಾವು ಫಕ್ತ ಡ್ರಿಪ್ಪಲ್ಲಿ ನೀರು ಬಿಡೋದು. ಡ್ರಿಪ್ ಮೇಲೆ ನಿಯೋಜನೆ ಅದ್ರಿ ನಮ್ಮದು ಪೂರ್ಣ ಎಲ್ಲ ಪ್ಲಾಟ್. ಮತ್ತು ಇದಕ್ಕೆ ನಮ್ಗೆ ಎಷ್ಟು ಕೂತಾವಪ್ಪ ಅಂದ್ರೆ ಎಷ್ಟು ಕಿಲೋ 1 ಎಕರೆಗೆ 8 ಕಿಲೋ ಹೋಗ್ಯಾವಪ್ಪ ಅಂದ್ರೆ 2 ಕಿಲೋ ಪೂರ್ಣ 2 ಕಿಲೋ ಪ್ಯಾಕೆಟ್ ಹೋಗ್ಯದ್ರಿ. ಇದು ನೋಡ್ರಿ ಒಂದು ಅಂಟಿಗೆ ಎಷ್ಟು ತೆನಿ ಆಗ್ಯಾವ. ಇಲ್ಲಿ ತೆಳಗೊಂದು ತೆನಿ ಅದ. ಇದೊಂದು ನಡ್ಬರ್ಕಿಂದ ಒಂದು ತೆನಿನೇ ಬಿಟ್ಟದ್ರಿ. ಇವು ಏನು ಕಾಳಾಗಂಗಿಲ್ಲ ಅನಿಸ್ಲಿಕ್ಕತ್ತದ. ಇಲ್ಲಿ ನೋಡ್ರಿ ಇದು ಮ್ಯಾಲ ಇಲ್ಲೊಂದು ಒಂದು ಅಂಟಿಗೆ 2 ತೆನಿ ಆರಾಮ್ ಸರಿ ಅವ್ರಿ. ಮತ್ತು ಒಳಗೆ ಸರಾಸರಿ ಅಂದ್ರೆ ಹೆಚ್ಚು 2 ತೆನಿ ಬಿಟ್ಟವ್ರಿ ಎಲ್ಲ ಕಡೆ. ಪುಟ್ವ ನೋಡ್ರಿ ಇದು ಒಂದೇ ದಂಟಿಗೆ ಹಿಂಗೆ 2 ಇಚ್ಚಿಗಳೊಂದು ಮತ್ತು ಇದೊಂದು ನಡ್ಬರ್ಕೊಂದು ಪುಟ್ವ ಅದ್ರಿ. ಹೈಟ್ ಈಗ ಸದ್ಯಕ್ಕೆ ಈಗ 8 ಫೂಟ್ ಆಗ್ಯದಪ್ಪ ಅಂದ್ರೆ ಕಮ್ಮಿ 6-7 ಫೂಟ್ದಾಗ ಹೋಗ್ಯದ್ರಿ ಆರಾಮ್ ಸರಿ. ಇದಕ್ಕಿಂತ ಪೈಲ ನಾವು ಯಾವ ಭೀ ಇದು ಮೆಕ್ಕೆಜೋಳ ಪ್ಲಾಟ್ ಮಾಡಿತಿಲ್ರಿ. ಹಿಂಗೆ ನಾವು ಹಾಕ್ತೀವಿ ಅಂದ್ರೆ ದನಗಳು ಪುರ್ತಕ ಹಾಕ್ತೀವಿ. ದನಗಳಿಗೆ ಹಾಕೋದು. ಮತ್ತು ಇದು ಏನದ್ರಿ ಸ್ವೀಟ್ ಕಾರ್ನ್ ಅದ. ಸ್ವೀಟ್ ಕಾರ್ನ್ ಸದ್ಯಕ್ಕೆ ಹಿಂಗೆ ಇದು ನಾವು ಮಾರ್ಕೆಟಿಂಗ್ ಮಾಡೋದಷ್ಟಂದ ಈ ಪ್ಲಾಟ್ ಮಾಡಿದೇವೆ ರೀ. ಇದಕ್ಕಿಂತ ಪೈಲ ಅನುಭವ ಇಲ್ಲ ಹೇಳಿ ಇದು ಮಾರ್ಕೆಟ್ ಹೆಂಗೆ ಅದ ನಮ್ಗೆ ಕಮೆಂಟ್ ಮಾಡಿರಿ. ಮತ್ತು ಯಾರು ತೊಳೋರಿದ್ರೆ ಅಂದ್ರೆ ನಾವು ಆಳಿಗೆ ಒಂದು ವೀಡಿಯೋ ಹಾಕ್ತೇವೆ. ಮತ್ತು ಜಾಗಿನ ಮೇಲೆ ಭೀ ಖರೀದಿ ಕೊಡ್ತೇವೆ ರೀ. ನೋಡ್ರಿ ಹಿಂಗೆ ಕಾಣಿಸ್ತಾ ನಮ್ಮದು ಪ್ಲಾಟ್ ಪೂರ್ಣ. ಇದು ಯಾಕಪ್ಪ ಅಂದ್ರೆ ಇದು ಭಾಳ ಅಂದ್ರೆ ಭಾಳ ಉದ್ದದ ರೀ ಪ್ಲಾಟ. ಹಿಂಗೆ ಒಂದು ಲೈನ್ ಎಟ್ಟದಪ್ಪ ಅಂದ್ರೆ ಕಮ್ಮಿ ಇದು 700 ಫೂಟಿನ ಲೈನ್ ಅದ ರೀ. ಪ್ಲಾಟ್ ಮಾತ್ರ ಬಕ್ಕಳು ಉದ್ದದ. ಟೋಟಲ್ ಇದಾಗ ಎಲ್ಲ ಗಿರಿ ಹಾಕ್ಯದ್ರಿ. ಟೋಟಲಿ 100% ಎಲ್ಲ ಗಿರಿ ಹೊರಗೆ ಬಂದದ. ಮತ್ತು ತೆನಿವಿ ಎಲ್ಲ ಹೊರಗೆ ಬರ್ಲಿಕತ್ತದ ರೀ. ಆದರೆ ಈಗ ಏನು ಕಾಟ್ ಮಾಡ್ಲಿಕತ್ತವಪ್ಪ ಅಂದ್ರೆ ನಮ್ಗೆ ಈಗ ಅವು ಏನು ತರಲ್ರಿ ಅವು ಮುಳ್ಳಿನ ಹಂದಿ ಇರ್ತಾವೆ ನೋಡ್ರಿ. ಅವೆಲ್ಲ ಹಿಂಗೆ ತೆನಿ ಹೊಡ್ಯೋದು ಮತ್ತು ತೆನಿ ಮುರು ತಿನ್ನೋದು ದಂಟು ತಿನ್ನೋದು ಟೋಟಲಿ ಹಿಂಗೆ ಮಾಡ್ಲಿಕತ್ತೇವೆ ರೀ. ಅಂದ್ರೆ ಬಕ್ಕಳು ಕಾಟ್ ಆಗ್ಯದ. ಮತ್ತು ನಾಯಿಗಳು ಮಾತ್ರ ಒಳಗೆ ಬರ್ಚಕ್ಕೆ ಸೇರ್ಲಿಕತ್ತೇವೆ ರೀ. ಯಾಕಪ್ಪ ಅಂದ್ರೆ ಇದು ಎಲ್ಲ ಹೊರಗದ ರೀ. ನಮ್ಮ ಮನೆ ಬಿಟ್ಟು ಪ್ಲಾಟ್ ಜರ್ದು ಹೊರದ್ರಿ. ಇದು ಅದ್ರ ಮೇಲೆ ಏನೇನು ಉಪಾಯ ಅದ ಕಮೆಂಟ್ ಮಾಡಿ ನೀವು ಎಲ್ಲ ನಮಗೆ ತಿಳಿಸ್ರಿ. ನಾವು ರೈತರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕ್ರಿ. ಯಾಕಪ್ಪ ಅಂದ್ರೆ ಒಬ್ಬರಿಂದ ಒಬ್ಬರು ಬೆಳಿಬೇಕು ರೈತರು. ಇದು ಥೋಡೆ ಬೀಜ ಕಂಬಿದ್ದೀವಿ ರೀ. ಅದ್ರ ಸಲಕ್ಕೆ ಇಲ್ಲಿ ಸಜ್ಜಿ ಹಂಗೆ ನಾಟ್ಯದ ನೋಡಕತ್ರಿ ಬರ್ರಿ. ಇದು ನೋಡ್ರಿ ಸಜ್ಜಿ ಪದ್ಧತಿ ಹಿಂಗೆ ಬರ್ಚಕ್ಕೆ ನಾಟ್ಯದ್ರಿ. ಎಲ್ಲ ದಟ್ಟಾಗ್ಯದ ಭಾಳ ಅಂದ್ರೆ ಒಳಗೆ ಕಾಲಿಡ್ಲಿಕ್ಕೆ ಜಾಗ ಇಲ್ರಿ. ಯಾಕಪ್ಪ ಅಂದ್ರೆ ಇಲ್ಲಿ ಕಮ್ಮಿ ಇಲ್ಲಿ ಅಂದ್ರೆ 3-4 ಸಾಲೆ ಕಂಬಿದಾವ್ರಿ. ದಂಡಿಗೆ ಥೋಡೆ ಅಂದ್ರೆ ಒಂದು 100-120 ಫೂಟಿಂದ ಹಿಡಿದು ಇಟ್ಟೆ ಕಂಬಿದವ್ರಿ. ನೋಡ್ರಿ ಡ್ರಿಪ್ ಮೇಲೆ ನೀರು ಬಿಟ್ಟದೆಲ್ಲ ಹಿಂಗೆಲ್ಲ ತೊಯ್ದ ಹಸಿಯಾಗದನ್ನೆಲ್ಲ ಒಳಗೆಲ್ಲ ಹೆಂಗೆ ಕಾಣಿಸ್ಲಿಕ್ಕತ್ತಪ್ಪ ಅಂದ್ರೆ ಟೋಟಲಿ ಎಲ್ಲ ಮ್ಯಾಗ ಹೋಗ್ಯದ್ರಿ. ದಂಟ ಒಂದು ಬಿ ತೆಳಗೆ ಉಳಿದಿಲ್ಲ ಏನತಕ್ಕೆ. ಇವತ್ತೇನು ಮಾಡೋದಪ್ಪ ಅಂದ್ರೆ ಇವತ್ತು ಬೋರೋನ ಮತ್ತು ಕ್ಯಾಲ್ಸಿಯಮ್ ಮಿಕ್ಸ್ ಮಾಡ್ಕಿಸಿಂದ್ರೆ ಇದಕ್ಕೆ ಡ್ರಿಪ್ ದ್ವಾರ ಬಿಡೋದ ರೀ. ಡ್ರಿಪ್ ದ್ವಾರ ಬಿಟ್ಕಿಸಿಂದ್ರೆ ಏನು ಮಾಡೋದು ನಮ್ಗೆ ನೀರು ಬಿಟ್ಟಿದ್ದೇವೆ ರೀ. ಕಮ್ಮಿ 2-3 ತಾಸು ನೀರು ಹೋಗೋ ಮುಂಜಾನೆ ಹಿಡಿದು. ಇವತ್ತಿಗೆ ಟೋಟಲ್ 2 ದಿನ ಆಗ್ಯದಪ್ಪ ಅಂದ್ರೆ 10 ಜುಲೈ ತನಕ 1 ತಿಂಗಳು ಐತ್ರಿ. 10 ಜುಲೈ ಹಿಡಿದು 10 ಆಗಸ್ಟ್ ತನಕ 1 ತಿಂಗಳು ಆಗ್ತದೆ. ಇವತ್ತು ಎಟ್ಟದಪ್ಪ ಅಂದ್ರೆ ಆಗಸ್ಟ್ 3 ತಾರೀಕು ಅದ್ರಿ. ಇವತ್ತಿಗೆ 53 ದಿನ ಆಗಿರ್ಬೇಕು ರೀ ಅಂದಾಜ. ನಮ್ಮ ಸಾಲಿ ಮರಾಠಿ ಆದರ್ಶಂದ ನಮ್ಗೆ ಕನ್ನಡ ಹೇಳಕ್ಕೆ ಬರಲ್ಲ ರೀ. 50-60 ಹಿಂಗೆ ನಾವು 50-55 ದಿನ ಹಿಂಗೆ ಹೇಳ್ತೇವೆ ರೀ. ಅದ್ರ ಸಲಕ್ಕೆ ನಮ್ಗೆ ಕನ್ನಡ ಥೋಡೆ ಆಡ್ಕಳಿಸ್ತಾವ. ಯಾಕಂದ್ರೆ ನಮ್ದೆಲ್ಲ ಮರಾಠಿ ಅದ ರೀ. ಇದು ವಿಡಿಯೋ ಹಂಗೆ ಅನ್ನಿಸ್ತದೆ ನಮಗೆಲ್ಲ ನಿಮ್ಮ ಬೆಂಬಲ ತಿಳಿಸ್ರಿ. ನೋಡಿರಿ ಟೋಟಲಿ ಪ್ಲಾಟ್ ಅದು ನಿಮಗೆಲ್ಲ ವ್ಯೂಸ್ ತೋರಿಸಿನಿ. ಮತ್ತು ಸದ್ಯಕ್ಕೆ ಈ ಕಂಡೀಷನ್ದಾಗ ಅದ ನಮ್ಮ ಪ್ಲಾಟ್. ನೀವು ಎಟ್ಟಕ್ಕೊಂದು ಮೆಕ್ಕಿತೇನಿ ತೊಗೊಂತೀರಿ ನಮ್ಗೆ ತಿಳಿಸ್ರಿ ಹೇಳ್ರಿ. ನಮ್ಮಲ್ಲಿ ಅಂತೂ ಮನಗಂಡು ಸ್ವಸ್ಥನ ಹೊಡ್ಕೊಂಡು ಹೋಗ್ತಾರೆ ವ್ಯಾಪಾರಿಗಳು ಎಲ್ಲ. ಟೋಟಲಿ ಅಂದ್ರೆ ಎಲ್ಲಕ್ಕಿಂತ ಸ್ವಸ್ಥ ನಮ್ಮ ರೈತರ ಬಲ್ಲಿದೆ ಮಾಲ್ ಹೋಗ್ತಾರೆ ರೀ. ನಾವು ರೈತರು ಡೈರೆಕ್ಟ್ ನಿಮ್ಗೆ ಕೊಡೋದಿತ್ತು ಅಂದ್ರೆ ನಿಮ್ಮ ರೊಕ್ಕ ನಮಗೆ ಬಂದು ಅಂದ್ರೆ ಡೈರೆಕ್ಟ್ಲಿ ನಾವು ಯಾಕಪ್ಪ ಅಂದ್ರೆ ದುನಿಯಾದ ಶ್ರೀಮಂತ ಆತೇವೆ. ಆದರೆ ಎಲ್ಲ
ಒಳಗೆ ಏನು ಮಾಡ್ತಾರಪ್ಪ ವ್ಯಾಪಾರಿ ಅಂದರೆ ಎಲ್ಲ ಅವರೇ ಹೊಡ್ಕೊಂಡು ಕಿಸಿಂದ್ರೆ ಅವ್ರು ಫಾರ್ಚುನರ್ BMW ತಿರುಗಾಡ್ತಾರೆ ರೀ. ನಾವು ಮಾತ್ರ ಒಳಗೆ ಡಬ್ಬ ಗಾಡಿಗಳು ತೊಗೊಂಡು ಹರಕರ್ಬಿ ಹಾಕೊಂಡು ನಾವು ಎಲ್ಲ ಹಿಂಗೆ ರೈತರದ ಪರಿಸ್ಥಿತಿ ಇಂಥ ಪರಿಸ್ಥಿತಿ ಅದ ರೀ. ಅವ್ರು ಏನೋ ಹೈರಾಣ ಬಿ ಆಗೋದಿಲ್ಲ, ಏನಿಲ್ಲ, ಮೈ ಕೈ ಕೆಸರು ಹಚ್ಕೊಳ್ಳೋದಿಲ್ಲ, ಡೈರೆಕ್ಟ್ ಅವರು ವ್ಯಾಪಾರ ಮಾಡೋದು. ಮತ್ತು ಅವ್ರು ದೊಡ್ಡ ದೊಡ್ಡ ಫಾರ್ಚುನರ್ ಗಾಡಿಗಳು ಅವ್ರು ತಿರುಗಾಡ್ತಾರೆ. ನಾವು ಹೆಂಗದ ನಮ್ದು ಹೆಂಗದಪ್ಪ ಅಂದ್ರೆ ಹೈರಾಣ ಆಗೋದು, ರಾತ್ರಿ ಬೆಳಗ್ಗೆ ನೀರು ಉಣಿಸೋದು, ಖಾತಾಕೋದು, ಬೆವ್ರು ಸುರಿಸಿ ದುಡ್ದು ಬಿ ನಾವು ಯಾಕಂದ್ರೆ ಏನೋ ರೈತರು ಆತ್ಮಹತ್ಯೆ ಮಾಡ್ಕೋತಾರೆ. ನಮ್ಮ ಭಾರತ ದೇಶದಾಗ ರೈತರದ್ದು ಎಂತ ದಿನ ಬರ್ತಾವೆ ಅದು ಅಂತೂ ಖೂನಿಲ್ಲ. ನಮಗೆ ಅನ್ಸೋ ಮಟ್ಟಿಗೆ ರೈತರದ್ದು ದಿನ ಬರಲಿಕ್ಕಿಲ್ಲ ಅನ್ನಿಸ್ತದೆ. ಯಾಕಪ್ಪ ಅಂದ್ರೆ ಎಲ್ಲ ಖಾತಾ ಔಷಧ ಎಲ್ಲ ತುಟ್ಟಿಗ್ಯಾವ್ರಿ. ಮತ್ತು ಕೂಲಿ ಮಂದಿ ಸಿಗ್ತಾ ಇಲ್ಲ. ಒಟ್ಟು ಕೆಲಸ ಮಾಡ್ಲಿಕ್ಕೆ ನಾವು ಸ್ವತಃ ಮಾಡಿದ್ರೆ ಎಟ್ಟೆ ಮಾಡ್ಬೇಕ್ರಿ. ಜಾಸ್ತಿ ಈ ಕೂಲಿ ಅಂದ್ರೆ ಕಂಡಾಪಟ್ಟಿ ನಮ್ಮ ಕಡೆ 500-600 ಕೂಲಿ ನಡೆದ ರೀ. ಹೆಣ್ಮಕ್ಳಿಗೆ 300 ಮೇಲೆ ನಡೆದ ರೀ ಕೂಲಿ. ಅಟ್ಟು ಹೋದ್ರೆ ಭೀ ಒಟ್ಟು ಕೆಲ್ಸಿನ ಮಂದಿ ಸಿಗಲ್ಲಾಗ್ಯಾರ ರೀ. ಖಾತಾ ಮತ್ತು ಔಷಧ ಟೋಟಲಿ ಕಿಮ್ಮತ್ತು ಅದ್ರದ್ದೆಲ್ಲ ಡಬಲ್ ಆಗ್ಯಾವ್ರಿ 2014 ಹಿಡಿದು. ಯಾಕಪ್ಪ ಅಂದ್ರೆ ಆಳಿಗೆ ಇನ್ನೊಂದು ಥೋಡೆ ಯಾವ್ದಾರು ಏನ್ರಿ ಕೆಲಸ ಮಾಡಿದೆವು ಅಂದ್ರೆ ಹೊಲ್ದಾಗ ಅದೊಂದು ಥೋಡೆ ಪ್ರೋಡಕ್ಟ್ ಸಂಗೀತ ರೀ. ಈಗ ಹೆಂಗೆ ದಿನಗಳು ಬದಲಾಸ್ಲಿಗತ್ತವ. ನಮ್ಮ ರೈತರಿಗಂತೂ ನಮ್ದು ಯಾವ್ದು ಭೀ ಬೆಳೆದ ರೇಟ್ ವಾಡಿಸೋದಿಲ್ಲ. ಆದ್ರೆ ನಮಗೆಲ್ಲ ಮಣ್ಣು ಕೊಟ್ಟು ಕಿಸಿಂದ್ರೆ ಅವರೆಲ್ಲ ಶ್ರೀಮಂತ ಆಗ್ಲತ್ತಾರೆ. ಮತ್ತು ಟೋಟಲಿ ನಮ್ಮದು ಏನು ಇರ್ತಾವೆ ನೋಡ್ರಿ, ಉದ್ದ, ಹೆಸರ ಮತ್ತು ಸೋಯಾಬೀನ, ಜೋಳ, ಗೋಧಿ ಟೋಟಲಿ ಇವಕ್ಕೆ ಎಷ್ಟು ರೇಟ್ ಅದ. ಅವಾಗ ಪೈಲ 2020ದಾಗ ಎಷ್ಟಿತ್ತು, ಈಗ ಭೀ ಎಟ್ಟದ್ರಿ, ₹1 ಹೆಚ್ಚಾಗಿಲ್ಲ. ಮತ್ತು ಖಾತಿಂದು ಔಷಧದ ರೇಟ್ ಮಾತ್ರ ಭಯಾನಕ ವಾಡಿಸದ್ರಿ ಟೋಟಲಿ. ನಿಮ್ಗೆ ಎಷ್ಟು ಹೇಳಿದ್ರೆ ಭೀ ಇನ್ನೂ ಕಮ್ಮಿ ಅನಿಸ್ತದೆ. ಯಾಕಪ್ಪ ಅಂದ್ರೆ ನಮ್ಮದು ಪರಿಸ್ಥಿತಿ ಏನು ರೈತರದ್ದು ಇರ್ತದೆ, ನಮಗೆ ಕೂನ್ ಇರ್ತದೆ ರೀ. ಆದರೆ ನೀವು ಬಡವ್ರ ಮಂದಿಗೆ ಹೆಂಗದಪ್ಪ ಅಂದ್ರೆ ಇದ್ರೊಳಗೆ ಯಾರು ಶ್ರೀಮಂತ ಆತಾರೆ ಅಂದ್ರೆ ಉದ್ಯೋಗಪತಿಗಳು ಮತ್ತು ವ್ಯಾಪಾರಿಗಳು. ಇವ್ರು ಮತ್ತು ಭಯಾನಕ ಶ್ರೀಮಂತ ಆಗ್ಲತ್ತಾರೆ ರೀ. ಇವ್ರು ಕೋಟಿ ಗಟ್ಟಲೆ ಗಳಿಸ್ಲಿಕತ್ತಾರೆ. ನಾವು ರೈತರು, ನಾವು ಬಡವ್ರ ಮಂದಿ, ನಮ್ಮದು ಟೋಟಲಿ ಹೆಂಗದಂದ್ರೆ ದುನಿಯಾದ ಕಷ್ಟ ಹೈರಾಣ ದುನಿಯಾದ ಅದ ರೀ. ಆದರೆ ನಮಗೆ ಏನು ಅದ್ರ ಕಿಮ್ಮತ್ತ ಬೆಲೆ ಏನಂತದ ಅವ್ರಿಗೆ ದೊಡ್ಡ ಮಂದಿಗೆ ನಮ್ಮದು ಏನೂ ವಿಚಾರ ಇಲ್ಲರಿ. ನಾವು ರೈತರು ಸುಖಿ ಆಗಂತದ್ದು ಯಾವಾಗ ದಿನ ಬರ್ತಾವೆ, ಏನು ಸುದ್ದಿ ಅದು ಯಾರಿಗೆ ದೇವ್ರಿಗೆ ಗೊತ್ತ್ರಿ. ಆ ದಂಡಿ ಹಿಡ್ದು ದಂಡಿ ತಕ್ಕ ಹಿಂಗೆ ಕಾಣಿಸ್ತಾವೆ ನೋಡ್ರಿ. ಇವ ನೋಡ್ರಿ ಟೋಟಲಿ ಹಂಗೆ ಕಾಣಿಸ್ತದೆ ನೋಡ್ರಿ. ಆ ದಂಡಿ ಹಿಡ್ದು ದಂಡಿ ತಕ್ಕ ಇದು 700 ಫೂಟ್ ಅದ ರೀ. ಇಲ್ಲಿ ಹಿಡ್ದು ಅಲ್ಲಿ ತಕ್ಕ. ನಮ್ಮ ವಿಡಿಯೋ ಹ್ಯಾಂಗೆ ಅನ್ನಿಸ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಧನ್ಯವಾದ. ಆತ್ಮೀಯವಾದ ಎಲ್ಲರಿಗೂ ಧನ್ಯವಾದ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟೇ ಸಾಕು ನಮ್ಗೆ.